ಶೂ ಪ್ಯಾಂಟು ಕೈ ಎಲ್ಲ ಮಣ್ಣು ಗುರು. ಧೂಳು ನೋಡುಗುರು ಬರ್ರ ಅಂತೈತೆ. ಹಗ್ಗಗಳು ಟಾರ್ಪಲ್ಲಿ ಎತ್ಕೊಬರಕ್ಕೆ ಹೋಗೋ ನಮ್ಮ ಹುಡುಗ. ಯಾರನ್ನಾರು ಎತ್ಗೀತಾಕೊ ಬರಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನೋಡ್ತೀರಾ ಏನು ಎತ್ತಾಕೊ ಬರ್ತೀವಿ ಅಂತ. ಕಾಂಪಿಟೇಷನ್ ಮೇಲೆ ಹೋಯ್ತಾರೆ. ಮಗ ನೀನು ಹೋಗ್ಲಾ ನಾನು ಹೋಗ್ಲಾ, ನೀನು ಹೋಗ್ಲಾ ನಾನು ಹೋಗ್ಲಾ, ನೀನು ಹೋಗ್ಲಾ ನಾನು ಹೋಗ್ಲಾ ಅಂತ. ಯಾರು ಇಲ್ಲ ಅಂದರೆ ಎಗರಿಸ್ಕೊಂಡು ಹೋಗು. ಹೋಯ್ತೇರು ಹೇಳ್ತೀನಿ ಸುಮ್ಮನೆ. ಯಾರು ಇಲ್ಲ ಅನ್ಸುತ್ತೆ. ಓಡು 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 ಓಡು. ಹೊಡಿಯಾಕಿದೆ ಯಾರನ್ ಸರಿ ಬೆಳಿಬೇಕು 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 ಅಂತ. ಮಗ ಇಲ್ಲಿ ತುಂಬಾ ದೇವಿ ಕಷ್ಟ ಐತಿ. ಇಲ್ಲಿ ಎಡಮಟ್ಟೆ ಕೊಡ್ರಿ. ಈ ಕಡೆ ವೀಲ್ ಕೊಡ್ರಿ. ಈ ಕಡೆ ವೀಲ್ ಬಂದ್ರೆ ಬಂದ್ಬಿಡ್ತದ ತಾಗೆ. ನಮಸ್ಕಾರ. ಬೆಳಿಗ್ಗೆ ಜಾವ 3 ಗಂಟೆ ಟೈಮು. ಒಂದು ಚಿಕ್ಕ ವ್ಲಾಗ್ ಇವತ್ತು. ಏನಪ್ಪ ಅಂತ ಅಂದರೆ ಬೆಂಗಳೂರು ಟು ತುಮಕೂರು ಟಾಟಾ ಎಸಿಲಿ ಹೋಗ್ತಾಯಿದ್ದೀವಿ ಒಂದು ಚಿಕ್ಕ ಕೆಲಸದ ಮೇಲೆ. ಸೊ ನೋಡ್ಬೋದಲ್ಲ, ರೋಡ್ ಫುಲ್ಲು ಎಂಟಿ ಇದೆ. 3 ಗಂಟೆಲಿ ಇನ್ನು ಯಾರು ಇರ್ತಾರೆ ಗುರು? 100% ಯಾರೂ ಇರಲ್ಲ. ನನ್ನ ರಾಣಿ ಕಾಯ್ತವಳೆ, ಅಂದರೆ ನನ್ನ ಝೀಬ್ರಾ ಕಾಯ್ತವಳೆ. ಎಲ್ಲಪ್ಪ ಝೀಬ್ರಾ ಅಂತಂದರೆ ಇಲ್ಲೇ ಕಾಣಿಸ್ತವಳು ನೋಡಿ, ಝೀಬ್ರಾ. ಏನಪ್ಪ ಅಂತಂದರೆ ನಮ್ಮ ಝೀಬ್ರಾ ಚಳಿಲಿ ಫುಲ್ಲು ಕೋಲ್ಡ್, ಎಷ್ಟೇ ಕೋಲ್ಡ್ ಆದರೂ ತಡ್ಕೊಂಡು ನಮಗೆ ಯಾರು ಹುಡುಗಿ ಇಲ್ದಿರೋದ್ರಿಂದ ಇವಳೇ ಹುಡುಗಿ ಗಿಡ್ಗಿ ಎಲ್ಲ 5 ವರ್ಷದಿಂದ. ಸೊ ನಮ್ಮ ಝೀಬ್ರಾ ಜೊತೆ ಬನ್ನಿ ಹೋಗೋಣ. ಗಾಡಿ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ನಮ್ಮ ಗಾಡಿ ಬಗ್ಗೆ ಮಾತಾಡೋಣ. ನಾನು ಗಾಡಿ ತೊಗೊಂಡು 5 ವರ್ಷ ಆಯಿತು. 5 ವರ್ಷದಿಂದ ಈ ಗಾಡಿ ಮೇಲೆ ಯಾರನ್ನೂ ಹತ್ಸಿಲ್ಲ, ಅಂದರೆ ಯಾವ ಹುಡುಗಿನೂ. ಯಾಕಪ್ಪ ಅಂತಂದರೆ ನಮ್ಮ ಮದುವೆ ಆಗೋ ಹುಡುಗಿ, ಲವ್ ಮಾಡೋ ಹುಡುಗಿ ಒಬ್ಬರೇ ಆಗಿರಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಇನ್ನು ಎಂಟಿ ಇದೆ. ಅದಕ್ಕೋಸ್ಕರ ಇವಳೇ ನಮ್ಮ ರಾಣಿ ಝೀಬ್ರಾ ಜೊತೆಗೆ. ನಮ್ಮ ಹುಡುಗ ಬೇರೆ ಕಾಲ್ ಮಾಡ್ತಾನೆ, ಬನ್ನಿ ಹೋಗೋಣ, ಮತ್ತೆ ಸಿಗೋಣ. ನೋಡಿ ಬ್ಯಾಕ್ ಸೈಡಲ್ಲೇ ಇದ್ದೀನಿ. ಸೊ ಟೈಮು ಎಷ್ಟಾಗಿದೆ ಹೇಳಿ ನೋಡಿ. ಟೈಮು ಕರೆಕ್ಟಾಗಿ 3 ಗಂಟೆ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಒಂದು ಚಿಕ್ಕ ಬ್ಲಾಗ್ ಇದೆ. ಫುಲ್ ಎಂಜಾಯ್ ಮಾಡ್ತೀರಾ 100%. ಬೆಂಗಳೂರು ಟು ತುಮಕೂರು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಇದು. ಸೊ ಫುಲ್ಲು ಹೋಗ್ತಾ ಹೋಗ್ತಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ. ಸ್ಪಾಟಿಗೆ ಬಂದಿದ್ದೀವಿ. ಇದೇ ಗಾಡಿ ಹೋಗ್ತಾ ಇರೋದು. ಫುಲ್ ಅದ್ರ ಹೋಗ್ತೀರಾ ಹೋಗೋಷ್ಟೊತ್ತಿಗೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಗ್ಗ ಟಾರ್ಪಲ್ಲ ಎಲ್ಲ ಎತ್ಕೊಂಡು ಹೋಗೋಣ ಬನ್ನಿ. ನಾನು ಫಸ್ಟ್ ಟೈಮು ಟ್ರಾವೆಲ್ ಮಾಡ್ತಾ ಇರೋದು, ಅದು 3 ಗಂಟೆಗೆ. ಏನು ಗುರು, ಲಾರಿದು ಓಪನ್ ಆಗ್ತಾ ಅಲ್ಲ. ಮರಗಳು ಸಾಕು ತಗೋ. ವ್ಯೂವರ್ಸ್ ನೋಡಿದ್ರೆ ಏನೋ ದಾರ ಹಾಕೊಂಡು ಎಲ್ಲೋ ದೊಡ್ಡ ಸೀನ್ ಮಾಡಕ್ ಹೋಗ್ತವ್ರೆ. ಇದು ಕ್ಯಾಬ್ ಇದು ಇದಿಲ್ವ ಕೀಗೆ ಡೀಸೆಲ್ ಓಪನ್ ಮಾಡಕ್ಕೆ? ನೋಡ್ತಾ ಇದ್ದೀನಿ. ಐತೆ ಯಾಕೆ ಹಾಕೋದು ಆಗುತ್ತೆ ಗುರು. ಇದು ನನ್ನ ಗಾಡಿ ಕೀ ನೋಡ್ತಾ ಇರಲ್ಲ. ಈಗ ನೋಡಿ ತೋರಿಸ್ತೀನಿ ಏನು ಮಜಾ ಅಂದರೆ. ಈಗ ಕಾಣಿಸ್ತೈತಲ್ಲ, ಈಗ ನೋಡಿ ಇದಕ್ಕೆ ಹಾಕ್ಬಿಟ್ಟು ತಡೀರಿ ಒಂದೇ ನಿಮಿಷ. ಇದಕ್ಕೆ ನನ್ನ ಗಾಡಿ ಕೀ ಆನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ಅಂತ ಅನಿಸುತ್ತೆ.
ಹಗ್ಗ ಎಲ್ಲ ಎತ್ಕೊಂಡಿದ್ದೀವಿ ಏಂತಿಕೆ ಅಂತ ಮುಂದೆ ನೋಡ್ತೀರಾ. ಹಗ್ಗಗಳು ಟಾರ್ಪಲ್ಲಿ ಎತ್ಕೊಬರಕ್ಕೆ ಹೋಗೋ ನಮ್ಮ ಹುಡುಗ. ಯಾರನ್ನಾರು ಎತ್ಗೀತಾಕೊ ಬರೋಕ್ಕೆ ಹೋಗ್ತಾಯಿದ್ದೀರಾ ಅಂತಂದರೆ ನೋಡ್ತೀರಾ ಏನು ಎತ್ತಾಕೊಬತ್ತೀವಿ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಚಲ್ಲು ಓಡೋದೆ ಕತೆ. ಎಲ್ಲ ಇದು ಎಳ್ಕೊಳೋದು ಕಿತ್ತೆ ಹಾಕ್ಬಿಟ್ಟವ್ರೆ. ಗ್ಲಾಸ್ ಇಲ್ಲ ನೋಡ್ರಿ ಈಗ ಗ್ಲಾಸ್ ಇಲ್ಲ ಮಿರರ್ ನನ್ನ ಕಡೆ ಇದು ಆಟೋಮೆಟಿಕ್ ಎಲ್ಲ ತಿರಿಕಣಲ್ವಾ? ತಿರುಗಿಸು. ನಾನು ಡೌನ್ ಮಾಡೋ ಒಂಚೂರು ಡೌನ್ ಸಾಕಾ? 12 ಗಂಟೆಗೆ 12 ಅಂದರೆ 2.5 ಅವರ್ ಆಯ್ತು ನಿದ್ದೆ. ನಂಗೆ 12ವರೆಗೆ ಎಚ್ಚರಿಕೆ ಆಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. 24 hours. ಹಿಂಗೆ ಸ್ಪೀಕರು. ಏಯ್ 2,000ನಾ 2,500ನಾ? ಹೆಂಗೆ ಸೈಕಲ ಹಿಂಗೆ ಟ್ರಾವೆಲ್ ಮಾಡ್ಬೇಕು ಯಾವತ್ತಾರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಾ 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 ಐತೋ ಗ್ಯಾಪ್ ಇನ್ನ. ಅಣ್ಣ 2,000. ಅಬ್ಬಬ್ಬಬ್ಬ ಲ್ಯಾಟ್ರಿ. ಓಕೆ ಓಕೆ ಓಕೆ. 900. ನೂರು 120 ಹೋದ್ರೆ ಸಡನ್ ಆಗಿ ನಿಲ್ಲಲ್ವಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಆಗಲ್ಲ. 100 ಹೋಗುತ್ತಲ್ಲ ಮತ್ತೆ. ಆರಾಮಾಗುತ್ತೆ. ಯಾರು ಇಲ್ಲ ಅಂದರೆ ಎಗ್ರಿಸ್ಕೊಂಡು ಹೋಗು. ಹೋಯ್ತೇರು ಹೇಳ್ತೀನಿ ಸುಮ್ಮನೆ. ಯಾರು ಇಲ್ಲ ಅನ್ಸುತ್ತೆ. ಓಡು 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 ಓಡು. 45 ಏನೋ ಪ್ರೈಸ್. 80 ರೂಪಾಯಿ ಉಳಿತು. ಡಬಲ್ ಕಟ್ಟಬೇಕಾಯ್ತಲ್ಲ ಇಲ್ಲಿ. ಈಗ 80 ರೂಪಾಯಿ ಉಳಿತಲ್ಲ ಇಲ್ಲಿ. 80 ಉಳಿತು. ಡಬಲ್ ಆರ್ಸಿಲ್ಲ. ಯಾರು ಇಲ್ವೇ ಇಲ್ಲ ಟೋಲಲ್ಲಿ. ಎಲ್ಲ ಗೊತ್ತಿಲ್ಲ. ಫಾಸ್ಟ್ ಆಗಲ್ವಾ, ಅದೇ ಸ್ಕ್ಯಾನ್ ಆಗುತ್ತೆ ಅಂತ ಹೋಗಿರ್ತಾರೆ. ಎಲ್ಲ ನಿದ್ದೆ ಹೊಡ್ಕೊಂಡು ಕೂತವ್ರೆ. 80 ರೂಪಾಯಿ ಉಳಿತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಟೋಲಲ್ಲಿ ಬಿಡ್ತಾರ ಏನ್ ಕತೆ? ಓ ಈ ಟೋಲಲ್ಲಿ ಇರಂಗವ್ರ ಗುರು ಒಡಿ ಹೇಳ್ತೀನಿ ಲಾಸ್ಟಿಗೆ. ಇದು ಎಗ್ರಸಕ್ ಆಗುತ್ತಾ ನೋಡೋಣ. ಈ ಟೋಲಲ್ಲಿ ಎಗ್ರಿಸ್ಬೋದಾ ನೋಡೋಣ ತಡಿ. ಇದ್ರಲ್ಲಿ ಯಾಕೋ ಯಾರು ಇರಂಗಿಲ್ಲ. ಒಡಿ ಹೇಳ್ತೀನಿ, ಯಾರು ಇಲ್ಲ ಒಡಿಯ. ಹೊಡಿಯಾಕಿದೆ ಯಾರನ್ ಸರಿ ಪಿಳಿಬೇಕು 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 ಅಂತ. ಕಾಂಪಿಟೇಷನ್ ಮೇಲೆ ಹೋಯ್ತಾರ ಮಗ. ನೀನು ಹೋಗ್ಲಾ ನಾನು ಹೋಗ್ಲಾ, ನೀನು ಹೋಗ್ಲಾ ನಾನು ಹೋಗ್ಲಾ, ನೀನು ಹೋಗ್ಲಾ ನಾನು ಹೋಗ್ಲಾ ಅಂತ. ಲೈಟ್ಸ್ ಇಲ್ವಲ್ಲ. ಎಲ್ಲಾರು ಬೈಕೋನ್ ಯಾರು ಮಧ್ಯದಲ್ಲಿ ಗಾಡಿ ಗಿಡಿ ಲೈಟ್ ಆಫ್ ಆದ್ರೆ ಗಾಡಿ ಲೈಟ್. ಈಗ ಬೈಕಲ್ಲಿ ಹೋಗ್ಬೇಕಾರೆ ಯಾರ್ದಾರ ಗಾಡಿ ಲೈಟ್ ಆಫ್ ಆಯ್ತು ಅನ್ಕೋ, ಸ್ಟ್ರೀಟ್ ಲೈಟ್ ಏನು ಇಲ್ವಲ್ಲ ಇಲ್ಲಿ. ಅವಾಗ ಏನು ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ ಅಷ್ಟೇ ಅಷ್ಟೇ. ಅದರಲ್ಲೂ ರಾಂಗ್ ಸೈಡ್ ಏನಾದ್ರು ಬಂದರೆ ಮುಗೀತು. ಆಕ್ಸಿಡೆಂಟ್ ಆಗೋದಲ್ವಾ ತುಮಕೂರು ರೋಡಲ್ಲಿ. ಅದಕ್ಕೆ ಜಾಸ್ತಿ ಆಕ್ಸಿಡೆಂಟ್ ಆಗೋದು. ಮುಂದೆ ಬರೋದು ಏನು ಒಂದೇ ಒಂಚೂರು ಗೊತ್ತಾಗಲ್ಲ. ಇದಕ್ಕೆ ಓವರಾಗಿ ಆಕ್ಸಿಡೆಂಟ್ಗಳು. ಸೊ ನೋಡಲ್ಲಿ ಅಂದಾಜ್ ಮೇಲೆ ಓಡಿಸ್ಬೇಕಾಗ್ತದೆ. ಅದಾದ್ಮೇಲೆ ಅಲ್ಲಿ ಮಧ್ಯ ಲೈನ್. ಮಧ್ಯದ ಲೈನ್ ನೋಡ್ಕೊಂಡು ಎಗ್ರಿಸ್ಬೋದ ನೋಡೋಣ. ಇದ್ರೆ ಯಾಕೋ ಇರಂಗವ್ರೆ 3ನೇ ಮುಕ್ತಾಯ ಕೊಡ್ಲೇಬೇಕಾಗ್ತದೆ.
2 ಸತಿ ಅಮಾಸಿರ ಸಾಕು ಕೊಡ್ರಪ್ಪ ಅಂದಂಗೆ ಆಯ್ತು ಈಗ ಕತೆ. ಯಾರು ಅವ್ರೆ ಯಾರು ಇಲ್ಲ ಏ ತಡೀರೋ, ಅದು ಯಾಕೆ ಆರ ನೋಡ್ಸಾಯ್ತಿಯಲ್ಲೇ. ಸುಮ್ಮನೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀರ ಸರಿ ಹೋಗೋದು. 3ನೇ ಸತಿ ಕಟ್ಟಂಗಾಯ್ತಲ್ಲ. 2 ಸತಿ ದುಡ್ಡು ಉಳ್ದೈತ್ ಬಿಡು ಹೋಗು. Now, isn't it strange how we're safe and home? Together counting days until the second call. If you're gonna make a change, you have to let me know. ನಾಯಿಗಳು ನೋಡಪ್ಪ. ಅಣ್ಣ ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ ಒಂದು 5-10 ನಿಮಿಷ. ಹಾಂ ಸರಿ. ಎತ್ತದ್ರಾ ಎದ್ದವ್ರಾ? ಇದೇನಿಲ್ಲ ರೋಡು. ಏನು ಮಳೆ ಬಂದು ಹೋಗಿರಂಗೈತೆ ಹೈವೇ. ಹಾಂ, ಸಡನ್ ಸಗ್ಗಂತ ಬರ್ಬೇಕು ಯಾರು ಮಸ್ತ್. ಆಫ್ ರೋಡಿಂಗ್ ಆಗ್ತಾ ಕೂತೈತಿ ಇಲ್ಲಿ ನೋಡಿಲ್ಲ. ಏನು ಹೋದ್ಸತಿ ಬಂದ ರೋಡ್ ಚೆನ್ನಾಗಿತ್ತಲ್ವಾ? ಅದೇ ಮಳೆ ಬಂದಾದ್ಮೇಲೆ ಎಲ್ಲ ಊಷ್ಟೇ ತೆಗಿರ್ಬೇಕಲ್ವಾ? ಮಳೆ ಬಂದೈತಲ್ಲ, ವೀಲ್ ಎಳಿತೈತೆ. ಈ ಗಾಡಿ ಆಗಿರೋದು ಪರವಾಗಿಲ್ಲ, ಯಾವುದೋ ಸೀಟ್ ವಿಕೆಟ್ ಬಂದಿದ್ರೆ ಕೆಳಗಡೆ ಕಲ್ಸ್ಕೊಂಡ್ ಬಿದ್ದೋಗೋದಲ್ವಾ? ಒಳ್ಳೆ ಆಫ್ ರೋಡಿಂಗ್ ಆಯ್ತು. ಬಂತು ನೋಡ್ರಪ್ಪ ಸ್ಪಾಟ್. ಈಗ ಇವಾಗ ಗೊತ್ತಾಗ್ತದೆ ಹಗ್ಗ ಟಾರ್ಪಲ್ಲು ಎಲ್ಲ ಎಂತಿಕೆ ಅಂತ. ಬಂದ್ರು ಅನ್ಸುತ್ತ ಅಣ್ಣ. ಹೊಡಿ 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 ಹೊಡಿ. ನೀರು ನಿಂತಾವ ಕಾಣುತ್ತೆ. ನೀರು ನಿಂತಾವ? ಸಣ್ಣ ಓದ್ತದೇನು ಹೊಡಿ. ನೀರೇನಿಲ್ಲ, ಅವಣ್ಣ ಕಾಯ್ತಾವ ನೋಡು. ಅವಣ್ಣ ಆಗ್ಲೇ ಶೂಗಿ ಹಾಕೊಂಡೆಲ್ಲ ರೆಡಿ ಆಗ್ಬಿಟ್ಟವ್ರೆ. ಕಲ್ಲೈತೆ ಲೆಫ್ಟ್ ಸೈಡ್, ಹಂಗೆ ಹೋಗು. ಹೊಡಿ ಹೊಡಿ ಹೊಡಿ, ರೈಟಿಗೆ ಹೊಡಿ, ರೈಟಿಗೆ ಹೊಡಿ, ರೈಟಿಗೆ ಹೊಡಿ, ರೈಟಿಗೆ ಹೊಡಿ, ರೈಟಿಗೆ ಹೊಡಿ. ಯಾವ ಜೀವನದ ಗೆಳತಿ ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ಹೊಡತಿ, ನನ್ನ ಹೊಡತಿ, ನನ್ನ ಹೊಡತಿ. ಇಲ್ಲೇ ಗುಡ್ ಹಾಕಿರೋ. ಎಲ್ಲೋ ಇನ್ನೂ ಒಂದು ಮುಂದ್ಗಡೆ ಎಲ್ಲೋ ಐತ, ಅಣ್ಣ ಬರ್ಲಿಲ್ಲ. ಇದು ಎಸ್ಕೊಂಬಿಡೋಣ ಫಸ್ಟ್. ಓ ನೋಡ್ರಪ್ಪ, ನೋಡ್ರಿ ನೋಡ್ರಿ ನೋಡ್ರಿ, ಹಗ್ಗ ಟಾರ್ಪಲ್ಗಳು ಎಲ್ಲ ಎತ್ಕೊಳ್ರಪ್ಪ. ಲಾಸ್ಟಿಗೆ ಎತ್ಕೊಳ್ಳೋಣ. ಧೂಳ್ ನೋಡುಗರು ಬರ್ರ ಅಂತೈತೆ. ಅಪ್ಪ ನಾಯಿ ಬೇರೆ ಬಂದೈತಲ್ಲೋ, ಬಾಯಿಗೆ ಆಗ್ತಾವು. ಏನ್ ಗುರು ನಾಯಿಗಳು ಕಾಯಿ ತುಂಬಕ್ಕೆ ಗುರು ಬಂದಿರೋದು. ಹಗ್ಗ ಟಾರ್ಪಲ್ ಎಲ್ಲ ತಾಂಡು ಕೆಸರು. ಅಯ್ಯೋ ನೀನ ಅವು ನಿಮ್ಮ ನಾವು ಆಟ ಆಡಕ್ ಬಂದಾವ ಇಲ್ಲಿ. ಮಳೆ ಬಂದಿರಂಗೈತೆ. ಮಳೆ 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 ಒಂದು ಲೆಕ್ಕಕ್ಕೆ ಆಯ್ತ್ರಿ. ಹೌದಾ? ಸ್ವಾನೆ ಬಂದೋಗಿರಂಗೈತೆ. ಇವಾಗ ಆಗಿಲ್ರಿ. ಹಾ 6:30 ಒಳಗಿತ್ರಿ. ಹಾ ಸಾಯಂಕಾಲ ರೀ, ಅವಾಗ ಆಯ್ತು. ಎಷ್ಟು ಕಡೆ ಗುಡ್ ಹಾಕಿರ ಕಾಯಿ? ಒಂದು 2 ಕಡೆ ಗುಡ್ ಹಾಕಿರಾ? 3 ಬತ್ತಲ್ರಿ, ಇಲ್ಲೇ ಅಲ್ಲೇ ಅಲ್ಲೇ. ಹೌದಾ? ಓ ರಿವರ್ಸ್ ಬರ್ಬೇಕೈತ್ರಿ, ರಿವರ್ಸ್ ಬರ್ಬೇಕೈತ್ರಿ. ಇವು ಹಂಗೆ ಓಡ್ ಬರ್ತಾವ ಫ್ರೆಂಡ್ಗಳು.
ಹೊಡಿತಾವ ಅಲ್ಲೋಡಲ್ಲಿ ಮಗ, ಜೋರಾಗಿ ಹೊಡಿ ಹೇಳ್ತೀನಿ ಹಿಂದೆ. ಮಗ ಹೆವಿ ಇದಾಗಿರಂಗೈತೆ, ಕಚ್ಕೊಳತ್ತೆ. ಓ ಮೆತ್ತಗೆ ಹಂಗೆ ಹೊಡಿ, ಹಂಗೆ ಹೊಡಿ, ಹಂಗೆ ಹೊಡಿ, ಹಂಗೆ ಹೊಡಿ. ಓ ಊಷ್ಟೋಗಯ. ಎಡಮಟ್ಟೆ ಕೊಡ್ರಿ, ಈ ಕಡೆ ವೀಲ್ ಕೊಡ್ರಿ. ಈ ಕಡೆ ವೀಲ್ ಬಂದ್ರೆ ಬಂದ್ಬಿಡ್ತದ ಅತ್ತಾಗೆ. ಎಲ್ಲಿ ಬಾರೋ ಬಾರೋ. ಬರ್ಲಿ ಬರ್ಲಿ ಬರ್ಲಿ. ಅದು ಹೋಗ್ಲಿ ಹೋಗ್ಲಿ ಹೋಗ್ಲಿ. ಬರ್ಲಿ 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 ಬರ್ಲಿ. ರೊಟೇಟ್ ಆಗ್ತೈತೆ ಅದು ವೀಲು. ಹೇಳ್ಕೊಂಡು ಹೋಗು. ಯಪ್ಪ ವೀಲ್ ಬರ್ನ್ ಆಗ್ತೈತೆ ಗುರು. ಮಗ ಹಿಂಗ್ ತಿರುಗ್ಸು, ರೊಟೇಟ್ ಮಾಡು. ಬಾ 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 ಬಾ. ಮಗ ಇಲ್ಲಿ ತುಂಬಾ ದೇವಿ ಕಷ್ಟ ಐತಿ ಇಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏ ಮಗ, ಎಲ್ಲೇ ಹೋದ್ರು ನೀನ್ ಟರ್ನ್ ಮಾಡ್ಬೇಕಾರೆ ಹಿಡ್ದ ಕಾಣುತ್ತಿದ್ದು ಕಷ್ಟ ಆಗ್ತದೆ. ಹೇಳಿ ನೋಡು ಸಂಜು ಇಲ್ಲಿ. ಹಾ ಓಲಿ 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 ಓಲಿ. ಸಂಜು ಏನ್ ಮಾಡೋ ಗೊತ್ತಾ, ಇಲ್ಲಿ ಆ ಕಡೆಗೆ ಹೋಗು, ಈ ಪಾತಿಗೆ ಬರ್ಲಿ ಅದು ವೀಲು. ಹಾ ಇಲ್ಲಿ ಗಟ್ಟಿ ಐತೆ. ಸ್ವಲ್ಪ ಮುಂದಕ್ಕೆ ತೋರಿ ಈಗ. ಆ ಕಡೆಗೆ ತಗೋ ಹೇಳ್ತೀನಿ. ಹೋಗಿ ಹೇಳ್ತೀನಿ. ಆ ಪಾತಿಗೆ ಬಂದ್ರೆ ಹೋಗ್ಲಿ ಹೋಗ್ಲಿ. ಮತ್ತೆ ಈಗ ಆ ಕಡೆಗೆ ಹೋಗಿ ಮತ್ತೆ ಇನ್ನೊಂಚೂರು. ಇಲ್ಲ ಇಲ್ಲ, ಅಲ್ಲಿಗೆ ಹೋಗ್ಬಿಟ್ರೆ ಹಾ ಓಲಿ ಓಲಿ ಓಲಿ. ಬರ್ಲಿ ಬರ್ಲಿ ಬರ್ಲಿ. ಈಗ ಬಂತು. ಈಗ ಬರ್ತದ ನೋಡು ಸೀದಾ. ಬಂತು ನೋಡು. ಪೂರ್ತಿ ಹೊಡಿಬೇಡ ಲೇ, ಹಂಗ್ ಹೊಡಿಬೇಡ ಕಣೋ. ಸ್ಟ್ರೈಟೇ ಬಾರೋ, ಕಟ್ ಹೊಡಿಬೇಡ. ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗ್ಲಿ. ಈಗ ಓದ್ತದ್ ಬಿಡು ಅದನ್ನೇ. ಅಯ್ಯೋ ನಿನ್ನ ಸವಾಸಲ್ಲ. ಇಲ್ಲೋಡಿ, ಇಲ್ಲಿ ಶೂ ಕತೆ. ಶೂ, ಪ್ಯಾಂಟು, ಕೈ ಎಲ್ಲ ಮಣ್ಣುಗುರು. ಯಪ್ಪ ಮಳೆ ಬಂದೈತೆ ಅಂತ ಗೊತ್ತಿರಲಿಲ್ಲ. ಲಿಟ್ರಲಿ ಅವಾಗಲ್ಲ, ಇವಾಗ ತೋರಿಸ್ತೀನಿ ಸೀನ್ ಯಾವ್ಯಾವ ಥರ ಆಗಿದೆ ಅಂತ. ಹೂ ಹೂ ಹೂ. ಯಪ್ಪ ಏನಾರೋ ಒಂಚೂರು ಮಿಸ್ ಆಯಿದ್ರೆ ಇಲ್ಲೇ ಕಚ್ಕೊಳೋದು ಇವತ್ತು. ಇಲ್ಲೇ ಗೋವಿಂದ. ಯಪ್ಪ ಯಪ್ಪ ಯಪ್ಪ, ಫುಲ್ ಆಫ್ ರೋಡಿಂಗ್. ಕಾಯಿ
ಚೀಲದಲ್ಲಿ ಹಾಕೋ ತುಂಬ್ಕೊಟ್ಟು ಬೆಳಗ್ಗೆನೇ ಆಗೋಯ್ತು ನೋಡ್ರಿ. ಆಗಲೇ ಕಂಗ್ರ್ಯಾಚುಲೇಷನ್ ಬ್ರದರ್. ಬೆಳಗಿನ ಜಾವ 3 ಗಂಟೆ ಆಗಿದ್ದು ಟೈಮು. ಆಗಲೇ ಎಷ್ಟು ಗೊತ್ತಾ ಟೈಮೀಗ? 6:30 ಟೈಮು. ಅಯ್ಯೋ ಸೀನು. ಇನ್ನೂ ಒಂದು ಕಡೆ ಒಂಚೂರು ತುಂಬೋದೈತೆ, ತುಂಬ್ಕೊಂಡು ಜೂಟ್. ಮಳೆ ಗಿಳೆ ಬಂದೈತೆ ಅಂತ ನೆನ್ನೆ ಉಯ್ದುಬಿಟ್ಟೈತೆ ಗುರು. ನೆನ್ನೆ ಮಳೆ ಉಯ್ದಿಲ್ಲ ಅಂದಿದ್ದಿದ್ರೆ 100% ಈ ಥರ ಸೀನ್ಗಳು ಆಗ್ತಾಯಿರಲಿಲ್ಲ. ಫುಲ್ಲು ಊಷ್ಟು ಇವತ್ತು. ಬಟ್ಟೆ ಎಲ್ಲ ನಾನು ವೈಟ್ ಜರ್ಕಿನ್ ಬೇರೆ ಹಾಕೊಂಡ್ಬಿಟ್ಟಿದ್ದೆ. ವೈಟ್ ಜರ್ಕಿನ್ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಟಾರ್ಪಲ್ಲಿ ಹಾಕೊಂಡು ಹೋಗ್ಬೇಕು. ನೋಡ್ರಿ ಅಡಿಕೆ ತೋಟ. ಅಣ್ಣ ಒಂದು ಕಾಯಿ ಬೀಳ್ಬಾರ್ದು, ಆ ಥರ ಹಾಕಿ ಗರಿ 2 ಹಾಕಿ ಬೇಕಾದ್ರೆ ಪರವಾಗಿಲ್ಲ. ಒಂದು ಬೀಳ್ಬಾರ್ದು ಕೆಳಗಡೆ. ನಾ ಫಸ್ಟೇ ಹಾಕ್ಬೇಕಾಯ್ತು, ಅರ್ಧ ಹಾಕ್ತಿದ್ದಂಗೆ. ಗರಿ ಹಾಕಿ ಸೈಡಿಂದ ಟಾರ್ಪಲ್ ಕೊಟ್ಬಿಟ್ರೆ ಒಂಚೂರು ಬೀಳಲ್ಲ. ಬಾ 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 ಬರ್ಲಿ. ಅಷ್ಟೇ ಸ್ಟ್ರೈಟ್ ಹೊಡಿ, ಸ್ಟ್ರೈಟು. ಹೊಡಿ. ಹಂಗೆ ಹೋಗು. ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು. ಆ ಕಡೆಗೆ ಹೋಗು, ಈ ಕಡೆಗೆ. ಯಾಕೋ ಓಲ ಸ್ಟ್ರೈಟು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಯಾರಿಗೂ ಇದು ಚಾನಲ್ನ ಶೇರ್ ಮಾಡೋಕ್ಕೆ ಹೋಗಲ್ಲ. ನಂದು ಇನ್ನೊಂದು ಚಾನಲ್ ಇದೆ, ಪ್ರಜ್ವಲ್ SV ರಿಯಾಕ್ಟ್ಸ್ ಅಂತ. ಮೂವಿ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತಾ ಇರ್ತೀನಿ. ಅವ್ರಿಗೆಲ್ಲ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅದೇ ರೀಚ್ ತೊಗೊಳ್ಳಿ ಅಂತ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ 100% ಅವರು ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಕನ್ನಡಿಗ ಅಂತರಲೇ.